ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪ ಲೈಟಾಗಿ ಕೋಲ್ಡ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿಕೊಂಡು ಟೀ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಇದು ಬಂದು ಸಾಟರ್ಡೆ ಲಾಗ್. ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಪರೂಪಕ್ಕೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಟಿಫನ್ಗೆ ಬಂದು ಅಂದರೆ ಒಂದೇ ಟೈಮ್ಗೆ ಟಿಫನ್ ಮಾಡ್ಕೊಳ್ತಾ ಇದ್ದೆ. ಮಧ್ಯಾಹ್ನ ಬೇರೆ ಪ್ಲಾನ್ಸ್ ಇತ್ತು ಅಂತ ಹೇಳಿ. ಸೊ ಹಾಗಾಗಿ ಬೇಗ ಆಗೋವಂಥದ್ದು ಚಿತ್ರಾನ್ನ, ಅದು ವಿತೌಟ್ ಈರುಳ್ಳಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಮೊದಲಿಗೆ ಇಲ್ಲಿ ನಾನೊಂದು ಜಾರ್ಗೆ 4 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಶುಂಠಿ ಮತ್ತು ಒಂದು 8ರಿಂದ 9 ಪೀಸಷ್ಟು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಾಯಿ ತುರಿನ ಕೂಡ ನೀವು ಪೇಸ್ಟ್ ಮಾಡಿ ಹಾಕ್ಕೋಬೋದು, ಅಥವಾ ಒಗ್ಗರಣೆಗೆ ಹಾಗೆ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಮತ್ತು 1 ಲೆಮನ್ ತೊಗೊಂಡಿದ್ದೀನಿ ಇದಕ್ಕೆ. ಸೊ ಮೊದಲಿಗೆ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬಂದುಬಿಟ್ಟು ಸಾಸಿವೆ ಮತ್ತು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದು 4 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ. ಹಾಗೆ ಮತ್ತು ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ಬೋದು, ಅದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದು ಫ್ರೈ ಆಗಿ ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಅದಕ್ಕೆ ನಾವು 1 ಬೌಲಷ್ಟು ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಚೆನ್ನಾಗಿ ಹಾಕ್ಕೊಂಡಷ್ಟು ರೈಸ್ ಜೊತೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ 1 ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಕಾಯಿ ತುರಿನೆಲ್ಲ ಚೆನ್ನಾಗಿ ತೊಗೊಂಡು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಏನು ತೊಗೊಂಡಿದ್ದೋ ಅದು ಕಂಪ್ಲೀಟ್ 1 ಲೆಮನ್ ಜ್ಯೂಸ್ ಪೂರ್ತಿ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ಬೇಗ ರೆಡಿ ಆಗುತ್ತೆ. ಮತ್ತು ನಾನು ಅದೇ ಟೈಮಲ್ಲಿ ಆಲ್ರೆಡಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೆ, ಅನ್ನ ಕೂಡ ರೆಡಿಯಾಗಿತ್ತು. ಹಾಗಾಗಿ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೈಮ್ಗೆ ಬೇಗ ಅಂದರೆ ಬೇಗ ಆಗೋ ಅಡುಗೆ ಇದು. ನೀವು ಲೇಟಾಗಿ ಎದ್ದರೂ ಪರವಾಗಿಲ್ಲ, ಮಾರ್ನಿಂಗ್ ಆಫೀಸ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ, ಎದ್ದು ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ಇದು ಬೇಗ ಆಗೋವಂಥದ್ದು ವಿತೌಟ್ ಈರುಳ್ಳಿ. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇದನ್ನು ಕೂಡ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಸ್ವಲ್ಪ ಆಯಿಲ್ ಜಾಸ್ತಿ ಅಂತ ಅನ್ನಿಸ್ತು, ಯಾಕಂದರೆ ಈ ವಿಡಿಯೋ ಎಡಿಟ್ ಮಾಡೋಕ್ಕೂ ಮುಂಚೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ನಲ್ವ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡೆ ಅಂತ ನನಗೂ ಅನ್ನಿಸ್ತು. ಅದನ್ನು ಬಿಟ್ಟರೆ ಟೇಸ್ಟಲ್ಲಿ ನಿಮಗೆ ಸೇಮ್ ಚಿತ್ರಾನ್ನ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ಚಿತ್ರಾನ್ನಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ, ಈರುಳ್ಳಿ ಇಲ್ಲ ಅನ್ನೋ ಥರ ಅನಿಸೋದೇ ಇಲ್ಲ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಅದಾದಮೇಲೆ ನನಗೆ ಆಫೀಸ್ ಟೈಮ್ ಆಗಿತ್ತು. ಸೊ ನನ್ನ ಆಫೀಸ್ ಟೈಮಿಂಗ್ಸ್ ಬಂದು 9:30. ಸೊ 9ಗೆ ಮನೆ ಬಿಟ್ಟು ಹೊರಟ್ವಿ ಆಫೀಸಿಗೆ. ಸೊ ಆಫೀಸ್ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಬೇರೆ ಪ್ಲಾನ್ಸ್ ಇತ್ತು ಅಂತ ಹೇಳಿ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ನಾನು ಮತ್ತು ನನ್ನ ಕೊಲೀಗ್ಸು. ಸೊ ಊಟಕ್ಕೆ ಹೋಗಿ ಅಲ್ಲಿ ದ್ವಾರಕಾ ಹೋಟ್ಲು ತುಮಕೂರಲ್ಲಿ ಫೇಮಸ್ ಇರೋದು. ಮಸಾಲೆ ದೋಸೆ ಅಂತೂ ಫುಲ್ ಫೇಮಸ್ ಇದೆ ಅಲ್ಲಿ. ಸೊ ಮಸಾಲೆ ದೋಸೆ ಟೇಸ್ಟ್ ಮಾಡಿ ನಾವು ಯಾವಾಗಲೂ ಟೀ ತೊಗೊಳ್ತಾ ಇದ್ವಿ. ಈ ಸಲ ಏನಪ್ಪ ಅಂದರೆ ಜಾಮೂನು ಸ್ಪೆಷಲ್ ಅಂತ ಹೇಳಿ ಜಾಮೂನ್ ತೊಗೊಂಡ್ವಿ. ಬಟ್ ನಿಜ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಬೇಜಾರಾಯಿತು. ಸೊ ಆಮೇಲೆ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಬಂದುಬಿಟ್ಟು ನಾನು ಮುಲ್ತಾನಿ ಮಟ್ಟಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮುಲ್ತಾನಿ ಮಟ್ಟಿಯಲ್ಲಿ 2 ಫ್ಲೇವರ್ ಬರುತ್ತೆ, ಒಂದು ಪಪ್ಪಾಯ, ಒಂದು ಆರೆಂಜು. ನಾನು ಬಂದು ಇಲ್ಲಿ ಆರೆಂಜ್ ಫ್ಲೇವರ್ ತೊಗೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಮತ್ತು ಅರಿಶಿನದ ಪುಡಿ ಮತ್ತು ಮುಲ್ತಾನಿ ಮಟ್ಟಿ 3 ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಮುಲ್ತಾನ್ ಮಟ್ಟಿ ಹಾಗೆ ಮೊಸರು, ಸ್ವಲ್ಪ ಅರಿಶಿನದ ಪುಡಿ ಅಷ್ಟೇ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿ ಸ್ಟೀಮ್ ಕೊಡೋದಿದ್ರೆ ಸ್ಟೀಮ್ ಕೊಟ್ಟು ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ನಾನು ಸ್ಟೀಮ್ ಏನು ಕೊಟ್ಟಿಲ್ಲ, ಕಂಪ್ಲೀಟ್ ಫೇಸ್ ವಾಶ್ ಮಾಡಿ ಕೂದಲಿಗೆ ಸ್ವಲ್ಪ ಆಯಿಲ್ ಮಾಡ್ಕೊಂಡಿದ್ದೀನಿ, ಹೆಡ್ ಬಾತ್ ಮಾಡಬೇಕು ಅಂತ ಹೇಳಿ. ಸೊ ಈ ಫೇಸ್ನ ಹಚ್ಕೊಡಿ. ಆ್ಯಂಡ್ ಈ ಪೋರ್ಷನ್ ಕಂಪ್ಲೀಟ್ ಬಿಟ್ಟು ಮಿಕ್ಕಿದೆಲ್ಲ ಪೋರ್ಷನ್ಗೆ ನೀವು ಹಾಕ್ಕೋಬೋದು. ಏನಕ್ಕೆ ಅಂತ ಹೇಳಿದ್ರೆ ಅರಿಶಿನದ ಪುಡಿ ಸ್ವಲ್ಪ ಏನಾದರೂ ಇನ್ಫೆಕ್ಷನ್ ಥರ ಏನಾದರೂ ಆಗುತ್ತೇನೋ ಅಂತ ಅಷ್ಟೇ ಹೇಳಿ. ಸೊ ಈ ಪೋರ್ಷನ್ಗೆ ಅಪ್ಲೈ ಮಾಡಿ. ಸೊ ನೀವು ರಿಸಲ್ಟ್ ಅಂತಂದರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ. ಸೊ ಮೊಸರು ಬಂದ್ಬಿಟ್ಟು ಸ್ವಲ್ಪ ಕ್ಲೆನ್ಸರ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ.